ನಮಸ್ಕಾರ. ನೀವು ನೋಡ್ತಾ ಇದ್ರಿ ಪ್ರಜಾಧ್ವನಿ ಟಿವಿ. ನಾನು ಮಂಜುನಾಥ್ ಬಿ ತೋಟಗೆರೆ. ಅಲ್ಲ, ಒಂದ್ ನಿಮಿಷ ಕ್ಯಾಮ್ರಾ ಆನ್ ಐತಿ, ನೀವು ಹಂಗೆ ಬರ್ತಿರ್ಲಿಲ್ಲ. ಹೆಂಗಿದು ಹಳೇದಣ್ಣದ ಇಲ್ಲ ಶಿಲಾಶಾಸನ ಪತ್ತಿ ಆಗೈತೆ ಅಂತೆ. ನಗರಸಭೆದವ್ರು ಅಂತ ತೆಗೆದ್ ಮ್ಯಾಲ ಇಟ್ರ ನಗರಸಭೆಯವರ ಅದನ್ನ ಮಾಡ್ರಿ ಫಸ್ಟ್. ಅಲ್ಲ, ಕೊಪ್ಪಳ ಶಿಲಾಶಾಸನಗಳ ಬಗ್ಗೆ ನಾನು ಕೇಳಿದ್ದೀನಿ. ಇದ್ಯಾವ್ದು? ಅಲ್ಲಿ ಒಂದ್ ಐತಿ. ಹೌದು, ಅದೇನ್ ಸುಳ್ಳು ಇರ್ಬೇಕು ಅನ್ಸತಿ. ಇವ್ರು ಏನ್ ನಗರಸಭೆದವ್ರು ಕಂಡಿಡ್ದಾರ, ಅದು ಇಲ್ಲೇ ಐತಿ. ಅದನ್ನ ಮಾಡ್ರಿ. ಒಂದ್ ನ್ಯೂಸ್ ಅಲ್ಲ ಮಾಡೋಣ. ಎಲ್ಲಿ ಯಾವ ಸ್ಥಳದಲ್ಲಿ ಐತ್ರಿ? ಬರ್ರಿ ತೋರಿಸ್ತೇನೆ. ಬರ್ರಿ, ಅವ್ರ ಏನೋ ಹೊಸದಾಗಿ ಏನೋ ಬನ್ನಿ ಕೇಳ್ಕೊಂಡ್ ಬರೋಣ. ಬರ್ರಿ ಸರ್. ಎಲ್ಲಿದೆ ಸರ್? ಇದೇನೋ ವಿಶೇಷವಾಗಿ ತೋರಿಸ್ತಾ ಇದಾರೆ. ನಮ್ಗೇನು ಗೊತ್ತಿಲ್ಲ, ಅವ್ರು ಏನ್ ತೋರಿಸ್ತಾರ ನಮ್ಗೆ ಗೊತ್ತಿಲ್ಲ. ನೋಡೋಣ ಒಂದ್ಸರಿ. ಯಾಕಂದ್ರೆ ಕೊಪ್ಪಳದ ಜನತೆಗೆ ನಮ್ಮ ಕೊಪ್ಪಳ ಸರ್ಕಲ್ ಬಿಟ್ರೆ ಶಿಲಾಶಾಸನಗಳ ಬಗ್ಗೆ ಗಮನಕ್ಕಿದೆ, ಮಾಹಿತಿ ಇದೆ. ಯಾವ್ದೋ ಹೊಸದಾಗಿ ಅನ್ವೇಷಣೆ ಮಾಡಿದ್ದು ಹೇಳ್ತಾ ಇದ್ರೆ ಕೇಳೋಣ. ಗಾಡಿಗಳು ಅಡ್ಡ ಬಡ್ಡ ಬರ್ತಾ ಇದೆ. ಸರ್, ಎಲ್ಲಿ ಒಂದ್ಸರಿ ತೋರಿಸ್ಬರ್ರಿ. ಬರ್ರಿ. ಇಲ್ಲ ಐತ್ ನೋಡ್ರಿ, ಇದು ನಗರಸಭೆ ಕೊಪ್ಪಳದವ್ರು ಕಂಡಿಡಿದಿರುವಂತ ಶಿಲಾಶಾಸನ ಇದು. ನೋಡ್ರಿ ಒಂದ್ಸಲ ಅದ್ರ ಮೇಲೆ ಅಕ್ಷರ ಅಂತಂದು ಹೇಳ್ಯಾರ ಅವ್ರು. ಅಕ್ಷರಗಳ ಅಲ್ಲ, ಏನ್ ಹೇಳ್ತಾ ಇದ್ರಿ ಗೋವಿಂದರಾಜ್ ಅವ್ರೆ ನೀವು? ಇದು ಸರ್ಕಲ್ ನ ಮತ್ತು ಸ್ಥಾಪನೆ ಮಾಡಿದಾರಲ್ಲ, ಆ ಸಂದರ್ಭದಲ್ಲಿ ತೆಗೆದಿರ್ತಕ್ಕಂತ ಕೆಲವು ಕಲ್ಲುಗಳನ್ನ ಇಲ್ಲಿ ಹಾಕಿದಾರ ಅವರು. ಹಂಗಲ್ರಿ, ಕಲ್ಲಾದ್ರೆ ಇಲ್ಲಿ ಜನರಿಗೆ ಅಪಾಯ ಆಗತ್ತಂತ ಹೇಳಿ ತೆಗೆದು ಬೇರೆ ಕಡೆ ಹಾಕ್ತದ್ರ. ಇದು ಶಾಸನ, ಇದು ಅಂದ್ರೆ ಶಾಸನ ಇದು. ಹಂಗಾಗಿ ಇದನ್ನ ತೆಗೆದ್ರ ಪುರಾತತ್ವ ಇಲಾಖೆ ಕಂಪ್ಲೇಂಟ್ ಮಾಡ್ತಾರಂತ ಹೇಳಿ ಇದನ್ನ ನಗರಸಭೆದವ್ರಿಗೆ ಹಂಗ ಬಿಟ್ರ ಇದನ್ನ. ಓ, ಎಂಥ ಒಳ್ಳೆ ಕೆಲಸ ಅಲ್ಲ ನಗರಸಭೆದು. ಆಕ್ಚುಲಿ ಪ್ರದರ್ಶನ ಕೆಲಸ ಅಂತಂದ್ರೆ ಏನ್ ಜನರಿಗೆ ಗೊತ್ತಾಗ್ಲಿ ಮಾಹಿತಿ ಅಂತನಾ ಈ ಒಂದು ಪ್ರಯತ್ನ? ಅದ ನಗರಸಭೆದ್ದು ಏನು, ಈಗ ನಾವು ಶಾಸನ ಕಾಪಾಡಿವಿ, ಈಗ ಪುರಾತತ್ವ ಇಲಾಖೆ ಏನ್ ಕಾಪಾಡ್ಬೇಕಾಗಿತ್ತು ಅದನ್ನ ನಾವ್ ಕಾಪಾಡಿವಿ ಅಂತ ಹೇಳಿ ಅವ್ರು ಹೆಗ್ಗಳಿಕೆ ತಗೋಕೋಸ್ಕರ ಏನ್ ಮಾಡ್ಯಾರ ಏನ್ ಗೊತ್ತಿಲ್ಲ. ಬಟ್ ಇದನ್ನ ಎಷ್ಟು ಜನರ ಸಾಯ್ಲಿ, ಇಲ್ಲಿ ಬಂದ್ ಎಷ್ಟು ಜನ ಬುದ್ಧಿ ಇದಕ್ ಸಾಯ್ಲಿ, ಸಂಬಂಧ ಇಲ್ಲ. ಒಟ್ಟು ಇದು ಹಂಗ ಇರ್ಬೇಕು. ಇದು ಹಂಗೆ ಇರ್ಬೇಕು, ತೆಗಿಯಂಗಿಲ್ಲ ಅವ್ರು. ಅಲ್ಲ, ಇದು ಹಂಗೆ ಇರ್ಲೇಬೇಕು. ಇದು ಹಂಗ ಇರ್ಬೇಕು, ಒಟ್ಟು ತೆಗಿಯಂಗಿಲ್ಲ. ಅಲ್ಲ, ಇದು ಮೇಲ್ಗಡೆ ನಿಂತ್ರೆ ಏನ್ ಬೀಳ್ತೀವ? ಇಲ್ಲಲ್ಲ, ಒಳಗಡೆ ಹಂಗ ಅರಸಾಹಸ ಮಾಡಕ್ ಇದು ಶಾಸನ. ನಗರಸಭೆ ಪಾಲಿನ ಶಾಸನ ಇದು. ಇಲ್ಲ, ನಾನು ಇದನ್ನ ಸಪರೇಟ್ ಆಗಿ ಅಲ್ಲ ಸಪರೇಟ್ ಆಗಿ ತೆಗೆದ್ರೆ ಕಲ್ಲು ಅನ್ಕೊಂಡಿದ್ದೆ. ನನಗೆ ಗೊತ್ತಿಲ್ಲ. ಅಲ್ರಿ, ಎಷ್ಟೋ ಜನರ ಪ್ರಾಣ ತೆಗಿಯಕ್ ರೆಡಿ ಆಗೈತಿ, ಅದನ್ನ ಕಲ್ಲು ಅಂತಿರಲ್ಲ ನೀವು. ಇದು ಹೆಂಗ್ ಪ್ರಾಣ ತೆಗಿತೈತೆ ಗೋವಿಂದರಾಜ್ ಅವ್ರ? ಮಳೆ ಬರೋ ಹೊತ್ನಾಗ ಯಾರ ಕಾರ್ನ್ಯಾಗ ಬರೋರು ಬಂದ್ ಗುದ್ದಗಲ್ಲ. ಎಲ್ಲಿ ಐತ್ರಿ ಇದು? ಇಲ್ಲಿ ನೋಡ, ಅಶೋಕ್ ಸರ್ಕಲ್. ಹೌದ್ರಿ, ಅಶೋಕ್ ಸರ್ಕಲ್. ಅದ್ರ ಪಕ್ಕದಾಗ ಹೌದಲ್ಲ, ಕೇಂದ್ರ, ಕೊಪ್ಪಳದ ಕೇಂದ್ರ ಇದು. ಅದ್ರ ಪಕ್ಕದಾಗ ಎಷ್ಟು ದೊಡ್ಡದ ಬಿಟ್ರ ಅಂದ್ರೆ ಇದು. ಮತ್ತೆ ಅದು ಪುರಾತತ್ವ ಇಲಾಖೆಗೆ ಸೇರಿದ್ದು. ಅವರು ನಗರಸಭೆದವರು ಇದನ್ನ ಏನು ಮಾಡಕ್ಕಾಗಲ್ಲ. ಏನು ಮಾಡಕ್ಕಾಗಲ್ಲ. ಅವ್ರ ಕೈಲಿ ಆಗಾಗಲ್ಲ. ಇದು ಹರ ಬೇಡಿದೇನ? ಏನು ಮಾಡಬಾರ್ದು ಅಂತ ಏನಾದ್ರು ಹರ ಬೇಡೈತಿ ಅಂತ್ರಿ. ಹರ ಬೇಡೈತಿ. ಈಗ ಹರ ಏಸು ಬಲಿ ಹಾಕವ ಗೊತ್ತಿಲ್ಲ. ಆ ಬಲಿ ಆದ್ಮೇಲೆ ಏನಾದ್ರು ಪುರಾತತ್ವ ಇಲಾಖೆ ತಿಳಿಸ ತೆಗಿತಾರೋ ಏನ ಇವ್ರ ತಾವ ತೆಗಿತಾರ ಗೊತ್ತಿಲ್ಲ. ನೋಡೋಣ, ಕಾದ್ ನೋಡೋಣ. ಹಾಗಾದ್ರೆ ಕಾದ್ ನೋಡೋದಲ್ಲ, ಇವತ್ ನಾಡ್ರಿಗೆ ಯಾರ ಇಲ್ಲಿ ಹೆಣ ಆಗಿ ಬೀಳ್ತಾರ. ಹೆಣ ಆಗಿ ಬಿದ್ದ ಮೇಲೆ ಅದು ಏನ ಶಾಂತ ಆಗತ್ತಂತೆ. ಅವಾಗ ಏನಾರ ನಗರಸಭೆದವ್ರು ಬಂದ್ ತೆಗಿಬಹುದು. ಪುರಾತತ್ವ ಇಲಾಖೆ ಅಂತ ಪರ್ಮಿಷನ್ ತಗೊಂಡು. ಓ, ಅಂದ್ರೆ ಪರ್ಮಿಷನ್ ತಗೋಬೇಕ? ಪರ್ಮಿಷನ್ ತಗೋಬೇಕು. ಇಲ್ಲಾಂದ್ರೆ ಇಷ್ಟೊತ್ತಿಗೆ ತೆಗಿತಿದ್ರಲ್ರಿ. ನಿಜ ನಿಜ ನಿಜ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ತೆಗೆದಾಗ್ತದ್ರ. ಜನರಿಗೆ ಎಷ್ಟು ಅಪಾಯ ಐತೆ ಅನ್ನೋದು ಗೊತ್ತೈತಿಲ್ಲ. ಇಷ್ಟ ಅಪಾಯ ಇದ್ರು ನಮ್ಮ ಇತಿಹಾಸನ ಕಾಪಾಡ್ಬೇಕಂತೇಳಿ ನಗರಸಭೆದವ್ರು ಮಾಡಿರೋದು ಒಳ್ಳೆ ಒಂದು ಕೃತಜ್ಞತಾ. ನಮ್ಮ ಇತಿಹಾಸಕ್ಕೆ ಕೃತಜ್ಞತೆ ತಿಳಿಸ್ಬೇಕು. ಅಲ್ಲ, ನಮ್ಮ ಇತಿಹಾಸಕ್ಕಲ್ಲ, ನಾವು ನಗರಸಭೆಗೆ ಕೃತಜ್ಞತೆ ತಿಳಿಸ್ಬೇಕು. ನಮ್ಮ ಇತಿಹಾಸನ ಇಷ್ಟೊಂದು ಕಾಪಾಡಿರಲ್ಲ ಅವ್ರು ಅಂತ. ನಿಜವಾಗ್ಲೂ ನಾನು ಒಂದು ಖುಷಿಯಾಗಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನಮ್ಮ ಕೊಪ್ಪಳದ ಪತ್ರಕರ್ತರಾಗಿರ್ತಕ್ಕಂಥ ಗೋವಿಂದರಾಜ್ ಅವರು ಇವತ್ತು ನನ್ನ ಕಣ್ಣು ತರಿಸಿದ್ರು. ಯಾಕಂತಂದ್ರೆ ಹರ ಬೇಡಿರ್ತಕ್ಕಂಥ ಒಂದು ಕಲ್ಲು ಅಲ್ಲಲ್ಲ, ಏನು ಶಾಸನ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು, ನಗರಸಭೆಯವರು ಚೆನ್ನಾಗಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಇಲ್ಲಿ ಸುಮಾರು ಹೆಣ ಬೀಳೋವರೆಗೂ ಸಹ ಅದನ್ನು ತೆಗೆಯಲ್ಲ ಅಂತ ಅವರು ಪ್ರೂವ್ ಮಾಡಿದ್ರು. ಬಹಳ ಧನ್ಯವಾದಗಳು. ನನಗೆ ಚೆನ್ನಾಗಿ ನೀವು ಅರ್ಥಪಡಿಸಿದ್ರಿ. ನಾನು ಇನ್ನು ಮುಂದೆ ಈ ತರದ್ದು ಫೋಕಸ್ ಮಾಡ್ತೀನಿ ಗೋವಿಂದರಾಜ್ ಅವರು. ಯಾಕಂದ್ರೆ ಇಂಥದನ್ನ ರಾಜ್ಯಕ್ಕೆ ತೋರಿಸ್ತಕ್ಕಂಥ ಪ್ರಯತ್ನ ನಮ್ಮ ಕಡೆಯಿಂದ ಆಗ್ಬೇಕು. ಏನು ಅಶೋಕ್ ಸರ್ಕಲ್ ಇದೆಯೋ, ಅಶೋಕ್ ಸರ್ಕಲ್ ಮರು ನಿರ್ಮಾಣ ಮಾಡುವಾಗ ಅದರಿಂದ ತೆಗೆದಂತಹ ಕೆಲವು ಕಲ್ಲಿನಂತಹ ವಸ್ತುಗಳನ್ನ ಮೇನ್ ಸರ್ಕಲ್ ನಲ್ಲಿ ಹಾಗೇ ಬಿಟ್ಟು ಇವರು ಜನರ ಜೀವನ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಇದನ್ನ ನಾವು ವಿಭಿನ್ನವಾಗಿ ನಿಮಗೆ ತೋರಿಸೋಣ ಅಂತ ಹೇಳಿ ಈ ರೀತಿ ನಾವು ಏನು ಒಂದು ಅಭಿನಯದ ರೀತಿಯಲ್ಲಿ ಕ್ರಿಯೇಟ್ ಮಾಡಿ ನಿಮ್ಮ ಮುಂದಿಟ್ಟಿದ್ದೀವಿ.
ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನಮ್ಮನ್ನ ಬೆಂಬಲಿಸಿ ಅಂತ ಹೇಳ್ತಾ ನಮಸ್ಕಾರ ಸ್ನೇಹಿತರೆ. ನಾನು ಗುಂಪಾ ಮತ್ತು ಮಂಜುನಾಥ್ ಬಿ ತೋಟಗೆರೆ.